DCC ಬ್ಯಾಂಕ್ ಅಧ್ಯಕ್ಷ ಅನಸ್ ಅಫ್ಜಲ್ ಅವರು ಬಹಳ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ. ಯಾಕೆ ಎಲ್ಲ PKPSಗಳನ್ನ ಸಮಾನ ದೃಷ್ಟಿಯಿಂದ ನೋಡ್ಕೊಳ್ಬೇಕು. ಆದ್ರೆ ಏನ್ ಮಾಡಿದ್ರಿ? ಹುಕ್ಕೇರಿಯಲ್ಲಿ ನಿಮ್ದೇನೋ PKPS ಕೆಲಸಿದ್ರೆ ರಾಜೇಂದ್ರ ಪಾಟೀಲ್ ಅವರು ಭೇಟಿ ಆಗ್ರಂತ. ಅದಕ್ಕೆ ನಿಖಿಲ್ ಕತ್ತಿ ಅವರು ಉತ್ತರ ಕೊಟ್ಟಿದ್ದಾರೆ. ಇನ್ನ ಒಂದು ತಿಂಗಳಾಗಿಲ್ಲ, ಈ ರೀತಿ ತಮ್ಮ ಬಣ್ಣವನ್ನ ತೋರಿಸಿಬಿಟ್ರು ಅಂತ ಹೇಳಿದ್ದಾರೆ. ಅನಸ್ ಅಫ್ಜಲ್ ರಾಜಕಾರಣದಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರಂತ ಅನಿಸ್ತಾ ಇದೆ. ಯಾರ ಮಾತನ್ನ ಕೇಳಿ ಈ ಹೇಳಿಕೆಯನ್ನ ನೀಡಿದ್ರಿ? ಸುಮ್ಮನೆ ಆಪಾದನಕ್ಕೆ ಗುರಿ ಆಗಬೇಡ್ರಿ. ಒಳ್ಳೆಯವ್ರು ಇನ್ನು ಹುಕ್ಕೇರಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿದೆ. PKPSಗಳನ್ನ ಅಭಿವೃದ್ಧಿ ಪಡಿಸಬೇಕಾಗಿದೆ. ಇನ್ನು ಅತ್ನಿಗೆ ಹೋಗಿ ಏನು ಹೇಳ್ತೀರಿ? ಅಲ್ಲಿ ಏನು ಹೇಳಂಗಿಲ್ಲ. ಕಾಗವಾಡದಲ್ಲಿ ಹೋಗಿದ್ರೆ ಏನು ಹೇಳ್ತಾರೆ? ಅಲ್ಲಿ ಹೇಳಂಗಿಲ್ಲ. ಇಲ್ಲಿ ಯಾಕೆ ಪ್ರಯತ್ನ ಅಂತಂದ್ರೆ, ಮುಂದಿನ ಸಲ ರಾಹುಲ್ ಜಾರಕಿಹೊಳಿ ಏನಾದ್ರು ತರುವಂತ ತಂತ್ರಗಾರಿಕೆ ಇದೆಯಾ? ಯಾಕೆ ಒಂದೊಂದು ಹೇಳಿಕೆಗಳನ್ನು ನೋಡ್ಕೋತ ಅವರು ಈಗ ಗೆದ್ದಿದ್ದಾರೆ. ರಮೇಶ್ ಕತ್ತಿ ಗೆದ್ದಿದ್ದಾರೆ, ಅವ್ರೇನು ಮಾತಾಡಿಲ್ಲ. ನಿಖಿಲ್ ಕತ್ತಿ ಮಾತಾಡಿದ್ರಲ್ಲ, ನಿಮ್ಮ ಅಸಲಿ ಬಣ್ಣವನ್ನ ಒಂದೇ ತಿಂಗಳಲ್ಲಿ ತೋರಿಸಿಬಿಟ್ರಲ್ಲ ಅಂತ. ನಾವು ಹಂಗೆ ನಡೆಗೊಡೋದಿಲ್ಲ. ನಮ್ದೇನು ಶಕ್ತಿ ಇದೆ ಅದನ್ನ DCC ಬ್ಯಾಂಕ್ದಲ್ಲಿ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಎಷ್ಟು ತೋರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅನಸ್ ಅಫ್ಜಲ್ ಅವರು 600 ಕೋಟಿ ಏನು ಹೀರಾ ಸಕ್ಕರೆ ಕಾರ್ಖಾನೆಯಲ್ಲಿ ಏನಾಗಿದೆ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಎಲೆಕ್ಷನ್ ಮುಗಿದ್ರು ಕೂಡ ಅದು ರೈತರ ಬಗ್ಗೆ, ರೈತರ ಕಾರ್ಖಾನೆ ಅದು. ನೀವು ರೈತರ ಅಭಿವೃದ್ಧಿಗಾಗಿ ಅಲ್ಲಿ ಬಂದಿದ್ದೀರಿ. ನಿಮ್ಮದೇ ಬ್ಯಾಂಕಿನಿಂದ 15% ಇಟ್ಟು ಅಲ್ಲಿ ದುಡ್ಡು ಹಾಕಿದ್ರಿ, ಹಾಕ್ರಿ, ಬೇಡ ಅನ್ನಂಗಿಲ್ಲ. DCC ಬ್ಯಾಂಕ್ ವಿಷಯ ಬಂದಾಗ ಎಲ್ಲ ರೈತರು ಒಂದು, ಎಲ್ಲ PKPS ಒಂದು ಅಂತ ತಿಳ್ಕೊಂಡ್ರಂದ್ರೆ ನೀವು ಲೀಡರ್ ಆಗ್ತಾರೆ. ಮತ್ತೆ ಯಾರ್ದೋ ಹೇಳಿಕೆಯನ್ನ ಕೇಳಿಸ್ಕೊಂಡು ನೀವೇನಾದ್ರೂ ಹೇಳಕ್ ಹೋದ್ರೆ ಹೆಜ್ಜೆ ತಪ್ತದೆ. ಯಾಕಂದ್ರೆ ನಿಪ್ಪಾನಿಗೆ ಕೂಡ ಅವ್ರು ಬರೋವ್ರನ್ನ, ಅಲ್ಲೂ ಕೂಡ ವೋಟ್ ಬ್ಯಾಂಕ್ ಇದೆ. ರಮೇಶ್ ಕತ್ತಿ ಅವ್ರ ದೊಡ್ಡ ವೋಟ್ ಬ್ಯಾಂಕ್ ಇದೆ. ಆ ಉತ್ತಮ್ ಪಾಟೀಲ್ಗೆ ದೊಡ್ಡ ಬೆಂಬಲವನ್ನು ಕೊಡೋರನ್ನ, ಅಲ್ಲಿ ನಿಮ್ಮನ್ನ ಸೋಲ್ಸೋರನ್ನ, ಯಾರೇನಿಲ್ಲ ಅಲ್ಲಿ ನಿಮ್ಮ ಮಗನನ್ನ ಅಲ್ಲಿ ತರುವಂತ ವಿಚಾರ ಇದೆ. ಎಲ್ಲಿ? ನಿಪ್ಪಾಣಿಯಲ್ಲಿ. ಯಾವ ಪಕ್ಷದಿಂದ? ಕಾಂಗ್ರೆಸ್ ಪಕ್ಷದಿಂದ. ಅಂದ್ರೆ ಮತ್ತೆ ಉತ್ತಮ್ ಪಾಟೀಲ್ ಏನಾಗ್ತಾರೆ? NCPನ ಕ್ಯಾಂಡಿಡೇಟು. ಶಶಿಕಲಾ ಜೊಲ್ಲೆ BJP ಕ್ಯಾಂಡಿಡೇಟು. ಲಾಸ್ಟ್ಗೆ ಒಂದಾಗ್ಬಿಟ್ರಂದ್ರೆ ಹೆಂಗೆ? ಮಹೇಂದ್ರ ಮೋದಿ ಅವರು, ಐಹೊಳೆ ಅವರು ಒಂದಾಗ್ಬಿಟ್ಟು ಶಂಭು ಕಲ್ಲಡ್ಕಂದು ಸೋಲಿಸಿರಲ್ಲ ಹೆಂಗ? ಇಲ್ಲಿ ಅನಸ್ ಅಫ್ಜಲ್ ಮಗ ಮತ್ತು ಹೆಂಡತಿ ಕಾಂಗ್ರೆಸ್ ಮತ್ತು BJP ನಿಂತಂದ್ರೆ ಲಾಸ್ಟ್ಗೆ ಹೊಂದಾಣಿಕೆ ಆದಂತಂದ್ರೆ ಕಾಂಗ್ರೆಸ್ ಮತ ಈ ಕಡೆ ಬರ್ತಾವ, BJPಗೆ ಬರ್ತಾವ. ಮತ್ತು ಉತ್ತಮ್ ಪಾಟೀಲ್ ಸೋಲಿಸ್ತೀರಿ. ಆ ತಂತ್ರಗಾರಿಕೆ ಇಡ ಕೇಳಿ ಬರ್ತಾ ಇದೆ. ಮತ್ತು ನೀವೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದ್ರೇನು? ಟಿಕೆಟ್ ಕೊಡಲಿಲ್ಲ ಹೋಗಾರ ನೀವು. ಅಲ್ಲಿ ಹೋದ್ರೆ ನಿಮಗೇನು ಲಾಭ? ನೀವೇನಾದರೂ ಮತ್ತು ನಿಪ್ಪಾಣಿ ನಿಂತರೆ ನೀವು ಆರಿಸಿ ಬರ್ತಾರೆ, ಮತ್ತು ನಿಮ್ದಾವ. ಈ ತಂತ್ರಗಾರಿಕೆ ನಡೆದ ಇದೆ. ಅದ್ರ ಹುಕ್ಕೇರಿಯಲ್ಲಿ ನಿಮ್ಮ ತಂತ್ರಗಾರಿಕೆ ನಡೆಯೋದಿಲ್ಲ. ಅದು ಭಾಳ ಎಚ್ಚರಿಕೆಯಿಂದ ವಹಿಸಬೇಕು. ಕೇಂದ್ರ ಸರ್ಕಾರದ ಅನುದಾನ ಸಾಕಷ್ಟು ಬರೋದಿದೆ, ಸಬ್ಸಿಡಿ ಬರೋದಿದೆ. ಅದ್ರ ಬಗ್ಗೆ ಈರಣ್ಣ ಕಡಾಡಿ ಅವ್ರ ಜೊತೆ ಮಾತಾಡಬೇಕು. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಬರೋದಿದೆ. ಲಕ್ಷ್ಮಣ್ ಸವದಿ ಅವ್ರ ಕಡೆ ಚರ್ಚೆ ಮಾಡಬೇಕು. ದೊಡ್ಡ ಅನುಭವ ಇದೆ. ಮಹೇಶ್ ಕೌಟಿಮಠ ಅವ್ರ ಅನುಭವ ಇದೆ. ಪ್ರಭಾಕರ್ ಕೋರೆ ಅವ್ರಿಗೆ ಅನುಭವ ಇದೆ. ಇವ್ರೆಲ್ಲನೂ ಕೊಡ್ಸ್ಕೊಂಡು ಒಂದು ಮೀಟಿಂಗ್ ಮಾಡಬೇಕು. ರೈತರ ಬಗ್ಗೆ ಯಾವ ರೀತಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಬೇಕು ಅಂತ. ಆದ್ರೆ ಮೊನ್ನೆ ಒಂದು ಹೇಳಿಕೆ ಕೊಟ್ರಿ, 8 ಗುಂಟೆ ಜಮೀನಿದ್ದಾರು ಕೂಡ, ಅಂದ್ರೆ ಭೂಮಿ ಇದ್ದಾರು ಕೂಡ ನಾವು ಶೂನ್ಯ ಬಡ್ಡದಲ್ಲಿ ಸಾಲ ಕೊಡ್ತೇವೆ ಅಂತ. ಇದು ಒಂದು ದೊಡ್ಡ ಬೆಳವಣಿಗೆ ಆಯಿತು. 12 ಗುಂಟೆನೋ 8 ಗುಂಟೆನೋ, ಇದು ಬೆಸ್ಟ್. ಇದು ಅದರ ಭಾಷಣ ಆಯ್ತು, ಕೊಡಬೇಕಲ್ಲ. 4 ಲಕ್ಷ ರೈತರಿಗೆ ನೀವು ಶೂನ್ಯ ಬಡ್ಡದಲ್ಲಿ ಸಾಲ ಕೊಡ್ತೆ ಅಂತ ಹೇಳಿದ್ರೆ ಈಗ 8 ಲಕ್ಷ ಮಾಡಬೇಕಲ್ಲ. ಇನ್ನು ಟ್ರ್ಯಾಕ್ಟರ್ ಉತ್ತರನಲ್ಲಿ ಅಲ್ಲಿ ನಿಮ್ಮವ್ರಿಗೆ ಕೊಡೋರು, ಯಾರು ನಿಮ್ಮ ಪರವಾಗಿದ್ದಾರೆ ಅವ್ರಿಗೆ ಕೊಡೋರು. ಲಕ್ಷ್ಮಣ್ ಸವದಿ ಅವ್ರು ಏನು ಮಾಡೋರು? ರಾಜೀವ್ ಕಾಗೆ ಅವ್ರು ಏನು ಮಾಡೋರು? ಚಾ ಬಿಸ್ಕಿಟ್ ತಿಂದು ಬರೋರು. ನಂತರ ರಮೇಶ್ ಕತ್ತಿ ಅವರು ಕೂಡ ಚಾ ಬಿಸ್ಕಿಟ್ ತಿಂದು ಬರ್ಬೇಕಾಗ್ತದೆ. ಈರಣ್ಣ ಕಡಾಡಿ ಅವರು ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಅಥವಾ ಹೆಚ್ಚು ಸಬ್ಸಿಡಿಗಳನ್ನು DCC ಬ್ಯಾಂಕ್ ಕೊಡಿಸ್ಬೇಕು. ಪಾಪ ಅವರೊಬ್ರು ಇದ್ದರೆ ಭಾಳ ಒಳ್ಳೆಯದಾಗ್ತಿತ್ತು. ಕೊನೆಯವರೆಗೆ ಪ್ರಯತ್ನ ಮಾಡಿದರು, ಆದರೆ ಕೆಲಸ ಆಗಲಿಲ್ಲ. ತಮ್ಮ ಒಬ್ಬ ಸೂಚಕನನ್ನು ಕಿಡ್ನ್ಯಾಪ್ ಮಾಡಿಬಿಟ್ರು. ಅದು ಮಾಡಬಾರಾಗಿತ್ತು. ಜಾರಕಿಹೊಳಿ ಸಹೋದರ ಅದನ್ನು ಮಾಡಬಾರಾಗಿತ್ತು. ಇವರೊಬ್ರು ಇದ್ದರೆ ಏನಾಗ್ತಿತ್ತು ಅಂದರೆ, ಕೇಂದ್ರ ಸರ್ಕಾರದ ಏನು ಬರ್ತಾ ಇದೆ ಅನುದಾನ ಅಥವಾ ಸಬ್ಸಿಡಿ, ಅದನ್ನು DCC ಬ್ಯಾಂಕ್ ತಂದು ಹಾಕ್ತಿದ್ರು ಹೆಚ್ಚು ಪ್ರಮಾಣದಲ್ಲಿ. ಅವ್ರಿಗೊಂದು ಶಕ್ತಿ ತುಂಬಿದಂಗೆ ಆಗ್ತಿತ್ತು. ಈಗ ಯಾಕೆ ಅವ್ರು ಮಾಡ್ಲಿಕ್ಕೆ ಹೋಗ್ತಾರೆ?
ಒಳಗಿನ ಒಳಗೆ ಇವರು 16 ಜನ ನಿರ್ದೇಶಕರು ಪಾಲ ಹಚ್ಕೊಂಡ್ಬಿಟ್ರಂದ್ರೆ ಅದರಲ್ಲಿ ಸಿಂಹ ಪಾಲು ಜಾರಕಿಹೊಳಿ ಕುಟುಂಬಕ್ಕೇ ಹೋಗೋದು. ಅವ್ರು ಯಾರು ಬೆಂಬಲ ನೀಡಿದ್ದಾರೆ, ಅವ್ರು ಯಾರು ಓಟ್ ಹಾಕಿದ್ರೆ ಅವ್ರ ಕಡೆ ಎಲ್ಲ ಲಿಸ್ಟ್ ಇದೆ. ಆ ಲಿಸ್ಟ್ ಪ್ರಕಾರನೇ ಇನ್ನು ರಾಜಕಾರಣ ಮಾಡೋರು. ಅದು ಅಣ್ಣಾಸಾಹೇಬ್ ಜೊಲ್ಲೆ ಅವರು ಈಗ ಅಧ್ಯಕ್ಷ ಅಂದ್ರೆ ಹೆಂಗಿರ್ಬೇಕು, ಎಲ್ಲರನ್ನು ಒಳಗೊಂಡು ಕೆಲಸ ಮಾಡಿಸ್ಬೇಕು, ಎಲ್ಲರಿಗೆ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಳ್ಬೇಕು. ಆದ್ರೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರಿಗೆ ಅದು ಆ ಬುದ್ಧಿ ಇಲ್ಲಲ್ಲ, ಚಿಲ್ಲರ್ ಬುದ್ಧಿ. ಒಬ್ಬನ ದ್ವೇಷ ಹಿಡಿದ್ರಂದ್ರೆ ಅದು 20-30 ವರ್ಷ ದ್ವೇಷ ಹಿಡಿತಾರೆ. ಹುಟ್ಟು ಗುಣ ಇದು, ಸುಟ್ಟರು ಹೋಗಂಗಿಲ್ಲ ಅಂತಲ್ಲ, ಅದನ್ನು ಬಿಡಬೇಕೀಗ. ಬಿಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಕಾಲ ಮೇಲೆ ನೀವು ಕಲ್ಚರ್ ಕೂತ್ರಿ. ಈಗ ದೊಡ್ಡದೆ ದುಡ್ಡಿದೆ, MLA ಇದ್ದಾರೆ, ನಂತರ ಪ್ರವಾಹಿ ರಾಜಕಾರಣಿ ನಿಮ್ಮ ಹಿಂದಿದ್ದಾರೆ, ಉಸ್ತುವಾರಿ ಸಚಿವರು ನಿಮ್ಮ ಹಿಂದಿದ್ದಾರೆ ಅಂತ ಜೈಲಕ್ಕೆ ಹೋಗದೆ ಆಗೋದಿಲ್ಲ. ಇದನ್ನು ಕೌಟಿಮಠ ಅವ್ರು ಗಮನಿಸ್ತಾ ಇದ್ದಾರೆ, ನಂತರ ಪ್ರಭಾಕರ್ ಕೋರೆ ಅವ್ರು ಗಮನಿಸ್ತಾ ಇದ್ದಾರೆ, ಸಾಕಷ್ಟು ಜನ ಗಮನ ನಿಮ್ಮ ಮೇಲೇನೆ ಇದೆ. ಈಗ ಎಷ್ಟು ಕೋಟಿ ಸಾಲ ತಕ್ಕೊಳ್ತಾರೆ ಇವರು ನೋಡ್ಬೇಕು, ಅದ್ರ ಮೇಲೆ ಕಣ್ಣಿಡ್ಬೇಕು. ಇನ್ನೂ 200 ಕೋಟಿ ಬೇಕು ಅವರಿಗೆ, ಸತೀಶ್ ಜಾರಕಿಹೊಳಿಗೆ ಇನ್ನೊಂದು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ. ಅಷ್ಟು ನೀವು ಕೊಟ್ರೆ ಅಂತಂದ್ರೆ ಮುಗೀತು ನಿಮ್ಮ ಕತೆ. ಕೊಡಲಿಲ್ಲ ಅಂದ್ರೆ ನಿಮ್ಮನ್ನು ತೆಗಿತಾರೆ. ಯಾವ ರೀತಿ ಒಂದೇ ರಾತ್ರಿಗೆ ಏನೂ ಗೊತ್ತಿಲ್ಲದ ಒಂದೇ ತಾಸಿನಲ್ಲಿ ರಮೇಶ್ ಕತ್ತಿ ಅವ್ರು ನಿಲ್ಲಿಸ್ಬಿಟ್ರು. ಯಾಕಂದ್ರೆ ರಮೇಶ್ ಕತ್ತಿ ಅವ್ರಿಗೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಸಾಲ ಕೊಡಂತ ಬೆನ್ನತ್ತಿದ್ರು ಅವರು. ಯಾರು? ರಮೇಶ್ ಜಾರಕಿಹೊಳಿ ಅವರು ಕೊಡಲಿಲ್ಲ. ಅವು ಏನೂ ಅನ್ನಲಿಲ್ಲ. ಅವರು ಈ ನಿರ್ದೇಶಕನ ಹೇಳಿಬಿಟ್ರು, ಬರೀ ಸರ್ಕಾರ ನಮ್ದೈತಿ, ಉಸ್ತುವಾರಿ ಸಚಿವರು ನಮ್ಮವ್ರದಾರೆ, ನಮಗೇನು ಸಾಲ ಕೊಡೋದು ಬೇಡ, ಏನು ಬೇಡ. ಹೆಬ್ಬಟ್ಟನ್ನು ತಂದು ಇಟ್ಬಿಟ್ರಲ್ಲಿ ಅಧ್ಯಕ್ಷ ಮಾಡಿ ತಗೊಂಡ್ರು, ರೊಕ್ಕ ತಗೊಂಡ್ರು. ಹೆಂಗೆ ತಗೊಂಡ್ರು ಯಾರಿಗೂ ಗೊತ್ತಾಗಲಿಲ್ಲ, ಹಂಗೆ ತಗೊಂಡ್ರು. ಲಾಸ್ಟಿಗೆ ಏನೋ ಗೊತ್ತಾಯ್ತು. ಇನ್ನು ಡಿಪಾಸಿಟ್ ಇಟ್ಟವರು ಕೊಳ್ಳಿ ತೊಗೊಂಡಾರಲ್ಲ, ಲಕ್ಷ್ಮಣ ಸಹೋದರಿ ಹೇಳ್ತಾರಲ್ಲ, 790 ಕೋಟಿನೋ ಡಿಪಾಸಿಟ್ ಹಿಂದೆ ತೆಗೆದುಕೊಂಡ್ರ. ಅವ್ರ ಪರಿಸ್ಥಿತಿ ಏನು? ಆ ಜಾಗದಾಗ ನಿಮ್ದೊಂದು 1000 ಡಿಪಾಸಿಟ್ ಇಡೋರೇನು? ಇಡ್ತಾರೆ ನೀವು ಅಲ್ಲಿ DC ಬ್ಯಾಂಕ್ದಲ್ಲಿ, ಸುರಕ್ಷಿತ, ನೀವು ಅಧ್ಯಕ್ಷ. ನನಗನ್ನಿಸ್ತಿದೆ 2.5 ವರ್ಷ ಆಗಿದೆ ಅಂತ, ಒಳ ಹೊಂದಾಣಿಕೆ ಆಗಿದೆ ಅಂತ ಅರ್ಥ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹಂಗೆ ಬಿಟ್ಟುಕೊಡಂಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ 8, BJP 8 ಅವು 2 ನಾಮ ನಿರ್ದೇಶನ. ಅಶೋಕ್ ಪಟ್ಟಣರು ಕಾಂಗ್ರೆಸ್, ನಂತರ DR ಅದು ಯಾವ ಸರ್ಕಾರ ಇರ್ತೈತಿ ಅವ್ರೊಂದು ಓಟ್ಬೇಕು ಹಾಕ್ತದೆ. 10 8 ಇದ್ದವ್ರಿಗೆ ಯಾಕೆ ಕೊಟ್ರಿ ನೀವು ಅಂದ್ರೆ ವಚನ ಕೊಟ್ಟಿದ್ರು. ಬಾಲಚಂದ್ರ ಜಾರಕಿಹೊಳಿ ವಚನ ಕೊಟ್ಟಿದ್ರು, ನೀವು ಅಧ್ಯಕ್ಷ ಅಂತೇಳಿ. ನಾವು ಪದೇ ಅದನ್ನೇ ಹೇಳ್ತಿದ್ದು. ನಾವು ಏನು ಹೇಳಿದ್ವು ಅದೇ ರೀತಿ ಆಯ್ತು. ಇನ್ನು ಮುಂದೆ ಅವರೊಂದು 33 ಕೋಟಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ತಾ ಅಂದಾರಲ್ಲ, ಘಟಪ್ರಭಾ ಸಕ್ಕರೆ ಕಾರ್ಖಾನೆದ್ದು ಬಾಲಚಂದ್ರ ಜಾರಕಿಹೊಳಿ ಅವರು. ಅದನ್ನು ನೀವು ತುಂಬಿಸ್ಕೋರೇನು? ಬೇಗನೆ ತುಂಬಿಸೋದು ನೋಟಿಸ್ ಕೊಡಲ್ಲ, ನೋಡೋಣ. ನೀವು ನೋಟಿಸ್ ಕೊಟ್ಟ ಮರುದಿವಸನ ನಿಮ್ಮ ಜಾಗ ಖಾಲಿ ಮಾಡಿಸ್ತಾರೆ. ಇನ್ನು ಸತೀಶ್ ಜಾರಕಿಹೊಳಿ ಬೇಡಿಕೆ ಎಷ್ಟು ಇಡ್ತಾರೆ ಗೊತ್ತಿಲ್ಲ. ಭಾಳ ಮಾಡಿ ಅವ್ರ ಬೇಡಿಕೆ ಸ್ವಲ್ಪ ಇಡ್ಬೋದು, 80 ಕೋಟಿ 90 ಕೋಟಿ. ಯಾಕಂದರೆ ಅವಾಗ ನೀವೇನು ಹೇಳ್ತಾರೆ ಅನ್ಸಬ್ಜಲ್ಲಿ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಅವ್ರಿಗೆ ಏನು ಕೊಡಬೇಕಾಗಿತ್ತು ಕೊಟ್ಟಿದೆ, ಅದರ ಜೊತೆಗೆ ಇವ್ರಿಗೂ ಕೊಟ್ಟಿದೆ ಅಂತ ಹೇಳ್ತಾರೆ. ಇನ್ನು ಅಪೆಕ್ಸ್ ಬ್ಯಾಂಕ್ಸ್ ಪ್ರತಿನಿಧಿಯಾಗಿ ರಾಹುಲ್ ಜಾರಕಿಹೊಳಿ ಹೋದರು, ಇವ್ರ ಕಣ್ಣಿಗೆ ಕಾಣಲಿಲ್ಲ. ಅಣ್ಣಾಸಾಹೇಬ್ ಅವ್ರನ್ನ ಮಾಡ್ಬೋದಿತ್ತಲ್ಲ, ಇವ್ರು ಅದನ್ನು ಕೇಳೇ ಇಲ್ಲ. ಒಟ್ಟೆ ಚಾಕ್ಲೇಟ್ ಕೊಟ್ಕೊಂಡು ಸಮಾಧಾನ ಆಗಿದ್ದಾರೆ. ಆದರೆ ಲಕ್ಷ್ಮಣ ಸಹೋದರಿ ಹೊಡೆತು ಬಿತ್ತಿಲ್ಲಿ. ಅವ್ರೇನು ತಿಳ್ಕೊಂಡಿದ್ರು, PKPS ನನಗೆ ಮಾಡ್ತಾರಂತ. DC ಬ್ಯಾಂಕ್ದಲ್ಲಿ ಅವ್ರೇನು ತಿಳ್ಕೊಂಡಿದ್ರು, ನಮ್ಮ ವಿರುದ್ಧ ಏನು ಕುಮಟಳ್ಳಿನಿಂದ ಅವ್ರು ಹಿಂದೆ ತಕ್ಕಿಸ್ಕೊಳ್ತಾರೆ. ಜಾರಕಿಹೊಳಿ ಸಹೋದರ ನಮಗೆ ಒಳ್ಳೆಯವರದಾರ, ನಾವೇನು ವಿರೋಧಿಗಳೆಲ್ಲ ಏನಲ್ಲ ಅಂತ ಮೊದಲು ಹೇಳ್ತಿದ್ರು. ನಂತರ ಹಾಡುಗೇರಿ ಭಾಷಣದಲ್ಲೇ ಯಾವಾಗ ಹಿಂದೆ ತೆಗೆದುಕೊಳ್ಳಿಲ್ಲ ಆವಾಗ ಜೋರ್ಲೆ ಮಾತಾಡಿದ್ರು. ಈಗ ಅಪೆಕ್ಸ್ ಬ್ಯಾಂಕ್ದ ಸುಮ್ಮನೆ ಮೌನ ಇದ್ದಾರೆ. ಯಾಕೆ ಮೌನ ಇದ್ದಾರೆ ಅಂದ್ರೆ ಮಂತ್ರಿ ಪದ ತಪ್ತೈತಿ, ಮಂತ್ರಿ ಪದಕ್ಕಾಗಿ ಪ್ರಯತ್ನ ಮಾಡತ್ತಾರ ಅವರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅಡ್ಡ ಬರೋರನ್ನ. ಯಾಕಂದ್ರೆ 2 ಪಾಲು ಇದಾವೆ, ಲಕ್ಷ್ಮಣ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ. ಈಗ 3ನೇ ಪಾಲು ಬೇಡ ಇತ್ತಲ್ಲ, 3ನೇ ಪಾಲು ಆಗ್ತೈತಿ. ಈಗ ಇವ್ರಿಗೆ ಕೊಟ್ಟರಂದ್ರೆ ಅಶೋಕ್ ಪಟ್ಟಣ ಕೂಡ ಅಂತ ಹೇಳ್ಬೋದು ಅವರು. ಯಾಕಂದ್ರೆ ಸಿದ್ದರಾಮಯ್ಯವ್ರಿಗೆ ಭಾಳ ಕ್ಲೋಸ್. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತೈತೆ. ಅವರು DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಲಕ್ಷ್ಮಣ ಸವದಿ ಮಂತ್ರಿ ಗ್ಯಾರಂಟಿ, ಅದನ್ನ ಯಾರೂ ಕೇಳಂಗಿಲ್ಲ. ಅದರ KPCC ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಆದ್ರಂದ್ರೆ ಹೇಳಕ್ ಬರಂಗಿಲ್ಲ ರಾಜಕಾರಣದಲ್ಲಿ. ಆಗತ್ತಾರ ಅವರು, ಆಗ ಒಳ ಹೊಂದಾಣಿಕೆ ಆಗೈತೆ. ಅದು ನೀವು ಮುಖ್ಯಮಂತ್ರಿ ಆಗ್ರಿ, ನಾನು KPCC ಪ್ರೆಸಿಡೆಂಟ್ ಕರ್ನಾಟಕದ್ದು ನಾನು ಆಗ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದಾರೆ. ಎರಡು ಮೀಟಿಂಗ್ ಆಗಿದೆ. ಮೊನ್ನೆ ಮದುವೆಯಲ್ಲಿ ಖಾಸಗಿ ಮೀಟಿಂಗ್ ಅಂತಾರೆ. ಖಾಸಗಿ ಯಾವುದೂ ಆಗಂಗಿಲ್ಲ,
ಅಚಾನಕ್ ಯಾವುದೂ ಹಂಗಿಲ್ಲ. ಇವ್ರು ಅಚಾನಕ್ ಅಂತಾರೆ, ಸುಳ್ಳದು. ನಿಗದಿತ ಸಮಯ, ನಿರ್ಧಾರಿತ ಸಮಯ 15-20 ನಿಮಿಷನ ಮಾತಾಡಬೇಕು, ಇದನ್ನ ಮಾತಾಡಬೇಕು. ಅವಾಗೇನು ಹೇಳಿದ್ರು, ಹಾಗೆ ಸುಮ್ಮನೆ ನಾವು ಭೇಟಿ ಅದು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಇಲ್ಲ ರಾಜಕೀಯ ಚರ್ಚೆ ಆಗಿದೆ, ಇಂದಿನ ರಾಜಕೀಯ ಆಗುವುಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಅವ್ರದ ಕರ್ತ ಆತ್ಲ. ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದ ಅಂತ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ, ಮತ್ತು ಮಾತಾಡಿದ ಅಂತ ಹೇಳ್ತಾರೆ, ಮಾತಾಡಿದ ಅಂತ ಹೇಳ್ತಾರೆ. ಅಂದ್ರೆ ಉಲ್ಟಾ ಪಲ್ಟಾ. ತಮಗೆಲ್ಲ ಗೊತ್ತಿದೆ, ಬೆಳಗಾವಿ MP ನಿಲ್ಲಂಗಿಲ್ಲ ಅಂತ ನಿಂತರು. ಅಲ್ಲಿ ನಮ್ಮವ್ರು ಯಾರನ್ನೆಲ್ಲ ಏನು ಚಿಕ್ಕೋಡಿ ಹೇಳಿದ್ರು, ಪ್ರಿಯಾಂಕಾ ಜಾರಕಿಹೊಳಿ ನಿಂತು ಆರಿಸ್ತಂದ್ರು. ಸತೀಶ್ ಜಾರಕಿಹೊಳಿ ನಂಬುವಂಥ ಹೇಳಿಕೆಯನ್ನು ಅವರು ನೀಡ್ತಾ ಇಲ್ಲ. ದಿಲ್ಲಿಗೆ ಹೋಗ್ತಾರೆ, ನಾನು ವೈಯಕ್ತಿಕ ಕೆಲಸ ಅಂತ ಹೇಳ್ತಾರೆ. ಆದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ನಿಮಗೆ ಬೇಕು ಏನು ಬೇಡೋ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆಸಿದ್ರು. ಅದು ಹೊಂದಾಣಿಕೆ ಆಯಿತು. ಈಗ ಅಧಿವೇಶನ ಮುಗಿದ ನಂತರ ಡೈರೆಕ್ಟ್ ದಿಲ್ಲಿ ಹೋಗ್ತಾರೆ ಅವರು. 19ನೇ ತಾರೀಕಿಗೆ ಮುಗಿತಂದ್ರೆ 20 ತಾರೀಕು ದಿಲ್ಲಿಯಾಗ ಇರ್ತಾರೆ, 21ಕ್ಕೆ ಡಿಕ್ಲೇರ್ ಆಗ್ತಿತ್ತು ಅವ್ರು. ಮತ್ತು ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆದರೂ ಆಗುವಂಥ ಒಂದು ಎಲ್ಲ ಸೂಚನೆ ಕಂಡು ಬಂತು. ಆವಾಗ ಸತೀಶ್ ಜಾರಕಿಹೊಳಿ ಹೇಳಿಕೆಗಳು ನೋಡ್ರಿ ಎಷ್ಟು ಸೌಮ್ಯ ಇದಾವ. ಅವರು ನಂತರ ಅದಕ್ಕಿಂತ ಮೊದಲು ಏನು ಕೆಲಸ ಮಾಡಿದ್ರೆ ಕೂಲಿ ಕೊಡಬೇಕು. ಯಾವಾಗ ಕೂಲಿ ಹತ್ತೈತಿ, ಕೆಲವು ಮಂದಿ ಕೆಲಸ ಮಾಡಿರ್ತಾರೆ, ಕೂಲಿನೇ ಕೊಡೋಕ್ಕಾಗಿಲ್ಲ ಕಾಂಗ್ರೆಸ್ನಲ್ಲಿ ಅಂತಾರೆ. ಕಾಂಗ್ರೆಸ್ನಲ್ಲಿ ಕೂಲಿ ಇಲ್ಲ, ಏನೂ ಇಲ್ಲ, ಸ್ವಾರ್ಥ ರಾಜಕಾರಣದೇ. ನೀವೇನೂ ಮಾಡಲಿಲ್ಲ ಅಂದ್ರೂ ಅಲ್ಲಿ ಕೂಲಿ ಕೊಡ್ತಾರೆ. ಅಲ್ಲಿ ಚಮಚಾಗಿರಿ ಮಾಡಿರಿ, ಛತ್ರಿಗೆ ಹಿಡ್ರಿ, ಅಲ್ಲಿ ಕಾಂಗ್ರೆಸ್ಸಲ್ಲಿ ನಿಮಗೆ ಲಾಭ ಇದ್ದೇ ಇದೆ. ಯಾಕೆ ನೀವು ನೋಡ್ತಾ DC ಬ್ಯಾಂಕ್ ಸದಸ್ಯ ಆದರೆ, ನಂತರ ಅಪೆಕ್ಸ್ ಬ್ಯಾಂಕ್ದ ನಿರ್ದೇಶಕರಾದ, ಅಲ್ಲಿ ಅಪೆಕ್ಸ್ ಬ್ಯಾಂಕ್ದಲ್ಲಿ 21 ಡೈರೆಕ್ಟರ್, ಇಲ್ಲಿ 16 DC ಬ್ಯಾಂಕ್ದಲ್ಲಿ. ಅಲ್ಲಿ ಲಾಭ, ಇಲ್ಲಿ ಲಾಭ ಮಾಡ್ಕೊಂಡ್ರು ಅವರು. ಮತ್ತು ಜಾರಕಿಹೊಳಿ ಹಿಡಿತದಲ್ಲಿ DC ಬ್ಯಾಂಕ್ ಹೋತ್ಲ, ಇದನ್ನು ನಾವು ಹೇಳ್ತಾ ಇದ್ದಿಲ್ಲ. ಆ ಹಿಡಿತ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಯಾವ ರೀತಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೋ ನೋಡ್ಬೇಕು. ಭಾಳ ಕಠಿಣ ಇದೆ. ಅಲ್ಲಿ ಚಿಕ್ಕೋಡಿ MP ತಪ್ಪಿಸ್ತಾರ, ಇಲ್ಲಿ ನಿಪ್ಪಾಣಿನೂ ತಪ್ಪಿಸ್ತಾರ, ಅವಾಗ 0 ಮಾಡ್ತಾರೆ. ಇಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿಳ್ಕೊಂಡ್ರೆ ಹಂಗೆ ರಾಜಕಾರಣ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಏನೋ ಮುಖ್ಯಮಂತ್ರಿ ಆದ್ರೆ ಮತ್ತೆ ಇವರು ಆರಿಸಿ ಬರುವಂಥ ಸಾಧ್ಯತೆ 100%. ಯಾಕಂದ್ರೆ ಅನುದಾನ ಹೆಚ್ಚುತ್ತಾ ಇರ್ತಾರೆ, ಇವರ ಮುಖ್ಯಮಂತ್ರಿ ಟೈಪ್ ವರ್ತನೆ ಮಾಡ್ತಾರೆ. ಅದು ಕೂಡ ಸಾಧ್ಯತೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲ್ತೇವಂತ ನಾವು ಹೇಳ್ತೇವೆ, ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಗೆಲ್ತಾರಂತ ನಾವು ಹೇಳುವಂಥ ಅನಿವಾರ್ಯ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತೈತೆ. ಅದು ಸತ್ಯ ಹೇಳೋರಿಗೆ ನೀವು ಹೇಳ್ಬೋದು, ಒಮ್ಮೆ ಹಂಗೆ ಹೇಳಿರಿ, ಒಮ್ಮೆ ಹಿಂಗೆ ಹೇಳ್ರಿ ಅಂತ. ಪರಿಸ್ಥಿತಿನ ಬಂದಾಗ ಏನು ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದರೆ ಇವರ ಮುಖ್ಯಮಂತ್ರಿ ಟೈಪ್ನ ವರ್ತನೆ ಮಾಡೋರಲ್ಲ. ಮತ್ತು ಈಗ ಏನೂ ಇಲ್ಲ, ಜಸ್ಟ್ ಮಿನಿಸ್ಟರ್ ಇದ್ದಾರೆ, CM ಟೈಪ್ ವರ್ತನೆ ಮಾಡತ್ತಾರೆ ಇವರು. ಹಂಗೆ DCC ಬ್ಯಾಂಕ್ದಲ್ಲಿ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ವರ್ತನೆ ಹಂಗೆ ನಡೆದಿತ್ತು. ಈಗ ಯಾವಾಗ ಅಧ್ಯಕ್ಷ ಆದ ನಂತರ PKPS ಮೇಲೆ ಅಧಿಕಾರ ಸಾಧಿಸಬೇಕು, ಜಿಲ್ಲಾ ರಾಜಕಾರಣ ಹಿಡಿತ ನನ್ನ ಕೈಯಾಗ ತೆಗೆದುಕೊಳ್ಳುವಂಥ ಒಳತಂತ್ರ, ಅದರ ಆಗೋದನ್ನ ಇಲ್ಲಲ್ಲ. ಹುಕ್ಕೇರೆ ಹೋಗಿ ಹಿಂಗೆ ಮಾತಾಡಿದ ನಂತರ ರಾಜೇಂದ್ರ ಪಾಟೀಲ್ ಯಾರು ಸೋತ ಅಭ್ಯರ್ಥಿಗೆ ನೀವು ಯಾಕೆ ಅದನ್ನು ಇದು ಮಾಡ್ತೀರಿ ಅಂದ್ರೆ ಅಲ್ಲಿ ಏನೋ ಕಾಲಿಗೆ ಮಾಡಬೇಕಾಗಿದೆ. ಅಥವಾ ಅನಸಬ್ ನೀನ ನಿಲ್ಲೋ, ಹುಕ್ಕೇರಿಂದ ನಾವು ನೀವು ಆರಿಸ್ತರ್ತೆ ಅಂತ ಹೇಳಿರ್ಬೇಕು. ಜಾರಕಿಹೊಳಿ ಹೋದ್ರು, ನಮ್ಮ ಕಡೆ ಏನು ಆಗಂಗಿಲ್ಲ. ಲಿಂಗಾಯತ್ ವರ್ಷಿಸಿ ಲಿಂಗಾಯತ್ ಆಗಲಿ, ನಾವು ಅಲ್ಲಿ ನೋಡಿದ್ವು, ನಾವು ಹುಕ್ಕೇರಿ ವಿದ್ಯುತ್ ಸಹಕಾರ ನೋಡಿದ್ವು, ನಾವು ಸೋತವು. ಇನ್ನು ನಮಗೆ ಕಡೆ ಆಗಂಗಿಲ್ಲ, ನೀನ ಮಾಡೋಂತ ಹೇಳಿದ್ರೆ ಹೇಳೋಕ್ಕಾಗಿಲ್ಲ. MP ಅಲ್ಲಿ ತಪ್ಪಿಸಿದ್ರು ಹುಕ್ಕೇರಿ MP ನಿಲ್ಲ ಅಂತ ಹೇಳ್ಬೋದು. ರಾಜಕಾರಣದಲ್ಲಿ ಏನು ಹೇಳಿಕೆ ಆಗೋದಿಲ್ಲ. ಇನ್ನು ಲಕ್ಷ್ಮಣ ಸವದಿ ಅವರು DCC ಬ್ಯಾಂಕ್ದಲ್ಲಿ ಬಂದ ಇವ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ನೋಡ್ಬೇಕು. 3 ಮಂದಿ ಆಯ್ತು. ಗಣೇಶ್ ಹುಕ್ಕೇರಿ ಅದೇನು ಚಾ ಬಿಸ್ಕೆಟ್ ತಿಂದು ಎದ್ದು ಹೋಗಾರು. ಗಣೇಶ್ ಹುಕ್ಕೇರಿ ಹಿಂದೆ ಏನೂ ಇಲ್ಲ, ಮಾತು ಬರೋಂಗಿಲ್ಲ. ನನ್ನ ವಿಧಾನಸೌಧದಲ್ಲಿ ಮಾತಾಡೋಕೆ ಬರೋಂಗಿಲ್ಲ. ಸುವರ್ಣಸೌಧದಲ್ಲಿ ಮಾತ ಕೇಳಿಲ್ಲ. ನಾವು ಹೋಗಿ ಕೊಡ್ತೇವಲ್ಲ, ನಾನು ವಿಧಾನ ಪರಿಷತ್ನಲ್ಲಿ ಹೋಗಿ ಕೊಡ್ತಾನಲ್ಲ. ಅವಾಗ ಪ್ರಕಾಶ್ ಹುಕ್ಕೇರಿ ಅವ್ರು ಯಾವಾಗ ಒಂದು 4 ಮಾತಾಡಿ ಎದ್ದು ಹೋದ್ರೆ ಮುಗಿದೋದು. ಅವರು ಬರೀ ಹಜರಿ. ಕಾಂಗ್ರೆಸ್ನಲ್ಲಿ ಅಭ್ಯಾಸ ಮಾಡಿ ಸದನಕ್ಕೆ ಹೋಗೋರು ಯಾರೂ ಇಲ್ಲ. ಇಂದು ಉಗ್ರಪ್ಪ ಇದ್ರು, ಸುದರ್ಶನ್ ಇದ್ರು, ಇನ್ನೊಂದು 4-5 ಜನ ಇತ್ತು, ಹೆಸರು ಗೊತ್ತಿಲ್ಲ, 4-5 ಜನ ಇತ್ತು. ಅವಾಗ ನಾನು ಹೋಗ್ತಿದ್ದೆ. 14 ವರ್ಷ ಸತತವಾಗಿ ವಿಧಾನ ಪರಿಷತ್ನಲ್ಲಿ ನಾನು ಹೋಗಿ ಕೂಡ್ತೇನೆ. ವಿಧಾನ ಪರಿಷತ್ ಅಂದರೆ ಪತ್ರಕರ್ತರ ಗ್ಯಾಲರಿ ಇರ್ತೈತೆ. ಅದು ಹೊರಟ್ಟಿ ಅವರು ಈಚೆಗಡೆ ಕೂತಿರ್ತಾರೆ, ನಮ್ಮ ಮಧ್ಯದಲ್ಲಿ ಕೂತಿರ್ತಾರೆ, ನಾವು ಬಲಬದಿಗೆ ಪತ್ರಕರ್ತರು ಕೂತಿರ್ತೇವೆ, ನಂತರ ಎಡಬದಿಗೆ ಅಧಿಕಾರಿಗಳು ಕೂತಿರ್ತಾರೆ. ಅದರ ಅಧಿಕಾರಿಗಳ ಮುಂದುಗಡೆಗೆ ಆಡಳಿತ ಪಕ್ಷ, ನಂತರ ನಮ್ಮ ಎದುರುಗಡೆಗೆ ವಿರೋಧ ಪಕ್ಷ. ಇದು ಹೇಳತ್ತೇನೆ, ಯಾರಿಗೆ ಗೊತ್ತಿಲ್ಲ ಅಂತ ಅದಕ್ಕೆ ಹೇಳತ್ತೇನೆ. ಅದಕ್ಕೆ ಇಲ್ಲಿ ವಿರೋಧಿಗಳನ್ನು ಕೂಡ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಭಾಳ ನಿಯಂತ್ರಣದಲ್ಲಿ ಇಡಬೇಕು.
ಯಾಕೆ ಮುಂದೆ ಇನ್ನೂ ರಾಜಕಾರಣ ಭಾಳ ದೊಡ್ಡದಿದೆ. DCC ಬ್ಯಾಂಕ್ ಅಂದ್ರೆ ಏನು ದೊಡ್ಡ ಹಿಡಿತಲ್ಲ, ನಿಮಗೆ ಹಿಡಿತು ಏನೂ ಇಲ್ಲ ಅಲ್ಲಿ. ಇಲ್ಲಿ ಜಾರಕಿಹೊಳಿ ಸೋದರು ಹಿಡಿತಂತಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಿಡಿತು ಯಾವಾಗ ಸಾಧಿಸಬೇಕು? ಎಲ್ಲ ಏನು ವಿರೋಧಿಗಳೇನು ಅದೇ ಇದಾರಲ್ಲ ಈಗೇನು ರಾಜೇಂದ್ರ ಪಾಟೀಲ್ ಇದಾರಲ್ಲ ಅವ್ರನ್ನ ಹಿಡಂಗಿಲ್ಲ, ಅವ್ರ ಅನ್ಕ ನಿಮ್ಮ ಕಡೆ ಇದಾರ. ರಮೇಶ್ ಕತ್ತಿ ಅವರು ಏನು PKPS ಹೂಟ್ ತೊಗೊಂಡಾರಲ್ಲ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಬೇಕು. ನಂತರ ಕಾಗವಾಡಕರ್ಗ ಸಂಬಂಧ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ಶ್ರೀನಿವಾಸ್ ಪಾಟೀಲ್ ಏನು 3 ಹೋಟಿದ್ದು ಅದಕ್ಕೆ ಗೊತ್ತಾಯ್ತು, ಹಿಂದೆ ತಕ್ಕೊಂಡ್ರು ರಮೇಶ್ ಜಾರಕಿಹೊಳಿ ಹಿಂದೆ ತಕ್ಕೋ ಅಂತ ಹೇಳಿದ್ರು. ನಂತರ ಅಲ್ಲಿ ಕುಮಟಳ್ಳಿ ಅವ್ರ ಕಡೆ ಅಲ್ಲಿ ಏನೈತೆ, ಇಲ್ಲಿ ಏನಿಲ್ಲ. ಮತ್ತೇನು ಹೇಳ್ತಾರೆ, ನಾನು ಸೌದಿಯನ್ನು ಸೋಲ್ಸ್ಲಿಕ್ಕೆ ಹೋಗ್ತೇನಂತ. ಎಷ್ಟು ಸಲ ಹೇಳ್ತಾರೆ ನೀವು? ಇಲ್ಲಿ 3 ಟಿಕೆಟ್ ನಿಮ್ಮ ನಂಬಿ ಕೊಟ್ರಲ್ಲ BJP ಅವರು. ಅಡ್ಡ ಮಲಿಗ್ರು, ಉದ್ದ ಮಲಿಗ್ರು, ಡಬ್ ಮಲಿಗಿದಂಗೆ ಆತ್ಲ ಅವ್ನು. ಬೆಳಗಾವಿ ಗ್ರಾಮೀಣ ಹೋತು, ನಂತರ ಅಲ್ಲಿ ಕಾಗವಾಡ ಹೋತು, ನಂತರ ಇದು ಹೋತು, ಅತನಿ ಹೋತ, ಒಂದು ನಿಪ್ಪಾಣಿ ಅಲ್ಲಿ ಸ್ವಲ್ಪ ಕೈ ಆಡಿಸೋದು ಬಂದ್ ಮಾಡಿರಿ. ಯಾಕಂದ್ರೆ ಅಲ್ಲಿ ಉತ್ತಮ್ ಪಾಟೀಲ್ ಆರಿಸಿ ತರಬೇಕಾಗಿತ್ತು, ಪ್ರಯತ್ನ ಮಾಡಿದ್ರಿ, ಇಲ್ಲಂತಲ್ಲ. ಮುಂದಿನ ಸಲ ಪ್ರಯತ್ನ ಮಾಡ್ರಲ್ಲ, ನೋಡೋಣ. ಅದು ಮಾಡಂಗಿಲ್ಲ ನೀವು, ಯಾಕಂದ್ರೆ DCC ಬ್ಯಾಂಕ್ ನಮಗೆ ಸಂಬಂಧ ಇಲ್ಲಪ್ಪ. ಅಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಮಿಸಸ್ ಕೊಡ್ತಾರೋ ಅಥವಾ ಅವ್ರ ಮಗ ಕೊಡ್ತಾರೋ ಅಥವಾ ಗೊತ್ತಿಲ್ಲ, ಅಥವಾ ಅವರೇ ಕೊಡ್ತಾರೋ ಹೇಳೋಕ್ಕಾಗೋದಿಲ್ಲ. ರಾಜಕಾರಣದಲ್ಲಿ DCC ಬ್ಯಾಂಕ್ದಲ್ಲಿ ಏನು ಸದಸ್ಯರಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ನಿಮ್ಮ ರಾಜಕಾರಣ ಕರೆಕ್ಟ್ ಆಗ್ತೈತೆ. ಮತ್ತು ಯಾರೋ ಹೇಳಿಕೆಯಿಂದ ನೀವು ಅಲ್ಲಿ ಹೋದ್ರೆ ಅಂದ್ರೆ ರಾಜಕಾರಣ ಎಲ್ಲ ಹದಗೆಟ್ಟ ಹೈದರಾಬಾದ್ ಆಗ್ತದೆ. ಅಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಕೆಡ್ತೈತೆ ಅದು. ಮತ್ತು ಎಲ್ಲಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಲ ತೊಗೊಂಡಾರಲ್ಲ, ಇಲ್ಲೂ ತೊಗೊಂಡಾರ, ಅದು ನಿಯಮಿತವಾಗಿ ತುಂಬ ತೆರೆನು. ಮತ್ತು ಇನ್ನು ಮತ್ತೆ MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಎಷ್ಟು ಕೊಡೋರು ನೀವು? ಅವರು ಚಂದ್ರ ಹಿಟ್ಟುವಳಿ ಕೇಳೋರನ್ನ ಅವರು PKPS ಏನು ಕ್ವಾಂಟ್ ತೊಗೊಂಡು ಅವರು ಇತರ ವಲಯದಿಂದ ನಿರ್ದೇಶಕರಾಗಿದ್ದಾರ. ಅವ್ರು ಯಾಕೆ ಬಿಡ್ತಾರ? ಅವರು ತಗೊಂಡು ಅವರು ಕೇಳೋರ ಒಂದು 200 ಕೋಟಿ ಬೇಕಂತ. ಅವಾಗ ಅವ್ರಿಗೆ ಕೊಟ್ರಂದ್ರೆ ಜಾರಕಿಹೊಳಿ ಕೇಳತ್ತಾರ ನಮಗೂ ಕೊಡ್ರಂತ, ಉಳ್ದಾರೆಲ್ಲ ಕೇಳ್ತಾರೆ. ಅದಕ್ಕೆ ನಾವು ಹೇಳಿದೆ DCC ಬ್ಯಾಂಕ್ ಇದು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಒಂದು ಡಿಪಾಸಿಟ್ ಕೇಂದ್ರ ಅಂತ ಹೇಳಿದೆ ನಾವು. ರೈತರು ಮಾಡ್ತಾರೆ, ಇಲ್ಲ ಅಂತಲ್ಲ, ರೈತರಿಗೂ ಸಹಿತ ಲಾಭ ಇದೆ. ಆದರೆ ಹೆಚ್ಚು ಲಾಭವನ್ನು ಕೊಡುವಂಥ ಪ್ರಯತ್ನವನ್ನು ಇವ್ರು ಮಾಡಂಗಿಲ್ಲ. ಯಾಕಂದ್ರೆ ಹೆಚ್ಚು ಲಾಭ ಇವ್ರಿಗೆ ಕೊಟ್ರಂದ್ರೆ ಇವರು ಕಿಂಗ್ ಆಗ್ತಾರೆ. ರೈತ ಮತ್ತು ಶೆಟ್ಟದ ಗುರ್ಲಾಪುರ ಹೋರಾಟದಲ್ಲಿ ಏನೇನು ಬೈದ್ರಲ್ಲ ಹಂಗೆ ಬೈಯಾಕೆ ಶುರು ಮಾಡ್ತಾರೆ. ಇವ್ರನ್ನ ಕೆಳಗಿಡ್ಬೇಕು. ರಾಜಕಾರಣ ಮೆಂಟಾಲಿಟಿ ಹೆಂಗೆ? ರೈತರನ್ನ ದಬ್ಸೋದು, ಅವ್ರ ಮೇಲೆ ರಾಜಕಾರಣ ನಡೆಯುತ್ತೆ. ಅವರು ಶ್ರೀಮಂತ ಆಗದಂತೆ ನೋಡ್ಕೋದು. ಇಲ್ಲಿ ಹುಕ್ಕೆ ಇದ್ದಾರೆ, ಇಲ್ಲಿ ಗೋಕಾಕದಲ್ಲಿ ಏನಾಗ್ತಿದೆ, ಯಾರು ಶ್ರೀಮಂತ ಕಾಯ್ದ್ರೆ ಅವನು ಕೆಳಗೆ ದಬ್ಸೋದು. ಯಾರು ಪ್ರಬಲ ಆಕೈತಿ ಇನ್ನೊಬ್ಬ ಪ್ರಬಲನ ಬಿಟ್ಟು ಅವ್ರವ್ರು ಹೊಡಿಸಿ ಅವ್ರವ್ರು ಮುಗಿಸ್ಬಿಡೋದು. ಅರಮಾವಿಲಿ ಕೂಡ ಅದೇ ಇದೆ ಪರಿಸ್ಥಿತಿ. ಅಲ್ಲೇನಿದೆ ಅಭಿವೃದ್ಧಿ ಇಲ್ಲ, ಏನಿಲ್ಲ. ಇವ್ರು ಹೇಳಿದ್ದನ ಆಟ. ಗುತ್ತಿಗೆದಾರಿ ಕಾಂಟ್ರಾಕ್ಟ್ ಮೊದಲು ಇವ್ರನ್ನ ಭೇಟಿ ಆಗ್ಬೇಕು, ಮಲ್ಚನ್ ಜಾರಕಿಹೊಳಿ ಭೇಟಿ ಆಗ್ಬೇಕು, ರಮೇಶ್ ಜಾರಕಿಹೊಳಿನ ಭೇಟಿ ಆಗ್ಬೇಕು, ಇಲ್ಲ ಅವ್ರ ಮಗನ ಭೇಟಿ ಆಗ್ಬೇಕು, ಇಲ್ಲ ಹಳ್ಯಾಗ ಭೇಟಿ ಆಗ್ಬೇಕು, ಅಂಬಿರಾವ್ ಭೇಟಿ ಆಗ್ಬೇಕು. ಅವಾಗ ನಿಮ್ಗೆ ಕೆಲಸ ಆಗೋದು. ಇಲ್ಲಿ ಹೆಂಗಿಲ್ಲ, ಉಳಿದ ತಾಲೂಕಲ್ಲಿ ಹಾಕ್ತಾರೆ. ಯಾರು ಟೆಂಡರ್ ಕಡಿಮೆ ಮೊತ್ತದಲ್ಲಿ ಹಿಡಿದಿರ್ತಾರೆ ಅವ್ರ ಪಾಸ್ ಆಗ್ತೈತೆ, ಉಳಿದ ಕಡೆ ಹಂಗಿಲ್ಲ. ಹಂಗೆ ಇಲ್ಲಿ DCC ಬ್ಯಾಂಕ್ದಲ್ಲಿ ಹಂಗೆ ಪರಿಸ್ಥಿತಿ ಆಗಬಾರ್ದು. ಅವ್ರು ಹೇಳಿದಂಗೆ ನೀವು ಕೇಳ್ಕೊತ ಹೊಂಟ್ರಂದ್ರೆ ಮತ್ತು ಅರಬಾಂಗ್ ಕ್ಷೇತ್ರ ಆಗ್ತೈತೆ, ಗೋಕಾಕ್ ಕ್ಷೇತ್ರ ಆಗಿಬಿಡ್ತೈತಿ ಅದು DCC ಬ್ಯಾಂಕ್, ಕನ್ಮಡಿ ಕ್ಷೇತ್ರ ಆಗಿಬಿಡ್ತೈತೆ ಅದು. ಒಟ್ಟಾರೆ ಎಚ್ಚರಿಕೆಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಇರಬೇಕಂತ ಇವತ್ತಿನ ವಿಡಿಯೋ ಅದು ಅಷ್ಟೇ. ಎಚ್ಚರಿಕೆಯಿಂದ ಇರದೇ ಹೋದರೆ ಎಲ್ಲನೂ ಕಳ್ಕೊತಾರೆ. ರೊಕ್ಕ ಇದ್ರೂ ಎಲ್ಲ ಏನು ಮಾಡೋಕೆ ಆಗಂಗಿಲ್ಲಲ್ಲ. ಈಗ ಪ್ರಭಾಕರ್ ಕೋರೆ ಅವ್ರದ್ದು ಏನಾಗಿದೆ, ಎಲ್ಲ ಇದೆ, ಗಾಡಿ ಇದೆ, ಘೋಡ ಇದೆ, ಜನ ಇದೆ, ಹಿಂದೆ ಮಠಾಧೀಶರ ಬೆಂಬಲ ಇದೆ, ಲಿಂಗಾಯತ ಲಾಬಿ ಇದೆ, ರಾಜಕಾರಣಿಗಳ ಬೆಂಬಲ ಇದೆ. ಆದರೂ ಕೂಡ ಯಾಕೆ MP ಆಗಿಲ್ಲ? ರಾಜ್ಯಸಭಾ ಸದಸ್ಯ ಆಗ್ಬೇಕು, ಅದು ಆಗಿಲ್ಲ. ಮುಂಬಾಗ್ಲಿಂದ ಬರ್ಬೇಕಾಗಿತ್ತಲ್ಲ MP ಆಗಿ, ಅದು ಇಲ್ಲ. ಅಂತ ಯಾವುದೇ ಕ್ಷೇತ್ರ MP ಆಗಿ ನಿಂತು ಮುಂಬಾಗ್ಲಿಂದ ಬರ್ಬೇಕಾದ್ರೆ ಅದು ಇಲ್ಲ. ಒಟ್ಟು ಹೋಗಲಿ, MLC ಆಗ್ಬೇಕಾಗಿತ್ತಲ್ಲ, ಅದು ಆಗಲಿಲ್ಲ. ತಮ್ಮ ಮಗಳಿಗೆ ಕೊಡಿಸ್ಬೇಕಾಯ್ತು, ಮಗನ ಅದು ಆಗಲಿಲ್ಲ. ಎಲ್ಲ ಇದ್ದಿದ್ದು. ಹಂಗೆ ನಿಮ್ಮ ಪರಿಸ್ಥಿತಿ ಆಗಬಾರ್ದು. ನಮಸ್ಕಾರ.